ನಮಸ್ಕಾರ ಸರ್ ಎಲ್ಲರಿಗೂ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ. ಇದು ಚಳ್ಳಕೆರೆಯಿಂದ ನಾವು ಕೇವಲ ಒಂದು 30 ಕಿಲೋಮೀಟ್ರು ಹೈವೇಯಲ್ಲಿ ಬಂದಮೇಲೆ ನಂತರ ಒಳಗಡೆ ಒಂದು 3 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಟೋಟಲ್ ಆಗಿ ಚಳ್ಳಕೆರೆಯಿಂದ ಆದರೆ 33 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿ ನಿಮಗೆ ಒಂದು 8 ಎಕರೆ ಪ್ರಾಪರ್ಟಿ ಇದೆ. ಬೆಂಗಳೂರಿಂದ ಈ ಪ್ರಾಪರ್ಟಿ ಬಂದುಬಿಟ್ಟು 233 ಕಿಲೋಮೀಟ್ರ್ ಆಗುತ್ತೆ. ಜರ್ನಿ ಈ ಜಮೀನಿಗೆ ಬೆಂಗಳೂರಿಂದ ಬರೋದಾದರೆ 3.5 ಅವರ್ಸಲ್ಲಿ ಬರ್ಬೋದು, ಇಲ್ಲ ಒಂದು 10 ನಿಮಿಷ ಪ್ಲಸ್ ಆಗುತ್ತೆ ಅಷ್ಟೇ. ಪ್ರಾಪರ್ಟಿ ಬಂದುಬಿಟ್ಟು ಸಮತಟ್ಟವಾಗಿದೆ. ಇದರಲ್ಲಿ 2 ಪಾಣಿ ಬರುತ್ತೆ, 2 ಎಕರೆ ಒಂದು, 6 ಎಕರೆ ಒಂದು. ಮತ್ತು ನಿಮಗೆ ಇಲ್ಲಿ ಒಳ್ಳೆ ವಾಟರ್ ಸೋರ್ಸೂ ಇದೆ. ಪಕ್ಕದಲ್ಲಿ ಎಲ್ಲ ರೇಷ್ಮೆ, ತೆಂಗಿನ ತೋಟ ಎಲ್ಲ ಮಾಡಿದ್ದಾರೆ. ಇದು ಪ್ರಾಪರ್ಟಿ ಬಂದುಬಿಟ್ಟು ನಮಗೆ ST ಪಿತ್ರಾರ್ಜಿತ ಪ್ರಾಪರ್ಟಿ. ಭೂಮಿ ಬಂದುಬಿಟ್ಟು ರೆಡ್ ಸಾಯಿಲು ಇದೆ. ಇದೆಲ್ಲ ಉಳುಮೆ ಆಗಿಲ್ಲ ಅಷ್ಟೇ. ಉಳುಮೆ ಆದಮೇಲೆ ನಿಮಗೆಲ್ಲ ಮಣ್ಣಿನಲ್ಲಿ ಸ್ವಲ್ಪ ಎಲ್ಲ ಚೇಂಜಸ್ ಕಾಣುತ್ತೆ. ತುಂಬ ಒಳ್ಳೆ ಪ್ರಾಪರ್ಟಿ. ಹೈವೇ ಇಲ್ಲಿಂದ ಕೇವಲ 3 ಕಿಲೋಮೀಟ್ರ್ ಆಗುತ್ತೆ. ಏನು ಬಳ್ಳಾರಿ ಟು ಬೆಂಗಳೂರು ಹೋಗುವಂಥ ಹೈವೇ. ರಸ್ತೆ ಬಂದುಬಿಟ್ಟು ನಕಾಶೆ ರಸ್ತೆ. ನಕಾಶೆ ರಸ್ತೆ ನಮಗೆ ಒಂದು 15 ಅಡಿ ರಸ್ತೆ ಸಿಗುತ್ತೆ. ನೋಡಿ, ನಮ್ಮ ಕಾರ್ ಬಂದಿದೆ, ಇದೇ ರಸ್ತೆ, ಅಲ್ಲಿವರೆಗೂ ರಸ್ತೆ ಇದೆ. ಈ ಜಮೀನಿಗೆ ಬರೋದಕ್ಕೆ 2 ರಸ್ತೆ ಇದೆ. ಇನ್ನೊಂದು ಈ ಭಾಗದಲ್ಲಿ ಒಂದು ಬರುತ್ತೆ ರಸ್ತೆ. ಯಾವ ರಸ್ತೆ ಬೇಕಾದ್ರೂ ಅದನ್ನು ಯೂಸ್ ಮಾಡ್ಕೊಬೋದು. ಅದರಲ್ಲೂ ತುಂಬ ಜನ ಕೇಳ್ತಾ ಇರ್ತೀರಾ, ನಮಗೆ ಒಳ್ಳೆ ಕಡಿಮೆ ಬಜೆಟಲ್ಲಿ ಕೊಡಿ ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಇವಾಗ ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆ ನಾವು ಎಲ್ಲ ಒಂದು ಸರ್ವೆ ಮಾಡಿದ್ರು ನಮಗೆ 12-13 ಲಕ್ಷ ಭೂಮಿ ಒಂದು ಎಕರೆ ಸಿಗೋದು ತುಂಬ ಕಷ್ಟ. ಆದರೂ ಸಹ ನಾನು ನಿಮಗೆ ಒಂದು 12 ಲಕ್ಷ ರೇಂಜಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ನೆಗೆಷಬಲ್ ಆಗ್ಬೋದು. ಆದರೆ ಈ ಪ್ರಾಪರ್ಟಿ ಬೆಲೆ ಬಂದುಬಿಟ್ಟು ನಾವು ನಿಮಗೆ 13 ಲಕ್ಷ ಅಂತ ಹೇಳಿರ್ತೀವಿ ಎಕರೆಗೆ. ವ್ಯವಹಾರದಲ್ಲಿ ಕೂತ್ಕೊಂಡ್ಮೇಲೆ ಅದು ಏನಾಗುತ್ತೋ ಸನ್ಮಾನ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ತೊಗೊಳೋರು ಅಥವಾ ಏನಾದರೂ ಒಂದು ಒಳ್ಳೆ ತೋಟ ಮಾಡಬೇಕು ಫ್ಯೂಚರ್ನಲ್ಲಿ ಇರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡವರು ತುಂಬ ಜನ ನನಗೆ 10 ಎಕರೆ ಬೇಕು, 15 ಎಕರೆ ಬೇಕು, 8 ಎಕರೆ ಬೇಕು, 7 ಎಕರೆ ಬೇಕು ಅಂತ ಅಂತಾರೆ ಕೇಳೋರಿಗೆ ಈ ಒಂದು ಪ್ರಾಪರ್ಟಿ. ಅದರಲ್ಲೂ ತುಂಬ ಜನ ಕಾಮಿಟ್ ಜಾಸ್ತಿ ಮಾಡ್ತಾ ಇರ್ತೀರ, ನಮಗೆ ಕಡಿಮೆ ರೇಟಲ್ಲಿ ಬಜೆಟಲ್ಲಿ ಕೊಡಿ ಸರ್ ನಮಗೆ ಜಮೀನು ಅಂತೇಳಿ. ಕಡಿಮೆ ರೇಟಲ್ಲಿ ಯಾವ ರೈತನೂ ಕೊಡೋದಕ್ಕೆ ಮುಂದೆ ಬರೋದಿಲ್ಲ. ಯಾಕಂದರೆ ಇವತ್ತು ಒಂದು ಗುಂಟೆ ಬಂದುಬಿಟ್ಟು 6 ಲಕ್ಷ 8 ಲಕ್ಷ ಹೋಗ್ತಾ ಇದೆ. ಶಿವಮೊಗ್ಗ, ಭದ್ರಾವತಿ, ಚಿಕ್ಕಮಗಳೂರು ಈ ಸೈಡಲ್ಲೆಲ್ಲ. ನಮ್ಮ ಕಡೆ ಒಂದು ಎಕರೆ ಬೆಲೆ ನಿಮಗೆ 13ರಿಂದ 14 ಲಕ್ಷ ಅಂದರೆ ಅದು ತುಂಬ ಕಡಿಮೆ ಬೆಲೆ ಅಂತ ಹೇಳ್ತೀನಿ, ನಾವು ಭಾವಿಸ್ತೀವಿ. ಪ್ರತಿದಿನ ನೀವು ನೋಡ್ತಾ ಇರ್ಬೋದು, ಎಲ್ಲ ಒಂದು ಪ್ರಾಪರ್ಟಿಗಳು ಬೆಲೆ ಜಾಸ್ತಿ ಆಗ್ತಾನೆ ಇದೆ, ಕಡಿಮೆ ಅಂತೂ ಆಗ್ತಾಯಿಲ್ಲ. ಈ ಥರ ಒಳ್ಳೆ ಪ್ರಾಪರ್ಟಿನ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಪರ್ಪಸಲ್ಲಿ ಇದ್ಮೇಲೆ ಪ್ರಾಪರ್ಟಿನ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮುಂದೆ ಬರೋ ದಿನಗಳಲ್ಲಿ ರಸ್ತೆ ರಸ್ತೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ಹೈವೇ ನಾನು ನಿಮ್ಗೆ ಹೇಳಿದ್ದೀನಿ, ಸ್ಟೇಟ್ ಹೈವೇ ಬಂದುಬಿಟ್ಟು ಕೇವಲ 3 ಕಿಲೋಮೀಟ್ರ್ ಇದೆ. ಈ ಕಡೆ ಬಳ್ಳಾರಿನೂ ಇಲ್ಲಿಂದ ಕೇವಲ ನಮಗೆ ಒಂದು 65 ಕಿಲೋಮೀಟ್ರ್ ಬಳ್ಳಾರಿ ಆಗುತ್ತೆ. ಚಳ್ಳಕೆರೆ ಬಂದುಬಿಟ್ಟು 33 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 235 ಕಿಲೋಮೀಟ್ರ್ ಲಂಸಮ್ ಆಗಿ ನೋಡೋದಾದರೆ. ಒಂದು ಇಲ್ಲಿ ಗೋಟ್ ಫಾರಮ್ ಮಾಡೋರಿಗೆ ಅಥವಾ ಕೋಳಿ ಫಾರಮ್ ಮಾಡೋರಿಗೆ ಇದು ಯೋಗ್ಯವಾದಂಥ ಭೂಮಿ ಅಂತ ನಾವು ಭಾವಿಸ್ತಾ, ಈ ಒಂದು ವಿಡಿಯೋದ ಬಗ್ಗೆ ಆಯಿತು ಅಥವಾ ಪ್ರೈಸ್ ಬಗ್ಗೆ ಆಯಿತು, ಇಲ್ಲಿರುವಂಥ ಒಂದು ವಾತಾವರಣಗಳ ಬಗ್ಗೆ ಆಯಿತು, ನಾವೆಲ್ಲ ನೀಟಾಗಿ ಸಂಕ್ಷಿಪ್ತವಾಗಿ ನಿಮಗೆ ವಿವರವಾಗಿ ಕೊಡ್ತಾ ಇರ್ತೀವಿ. ಮತ್ತು ಇನ್ನೂ ಕಡಿಮೆ ಪ್ರಾಪರ್ಟಿ ರೇಟಲ್ಲಿ ಬೇಕು ಅಂದರೆ ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಪರ್ಟಿ ಸಿಗೋದಿಲ್ಲ ಕಡಿಮೆ ರೇಟಲ್ಲಿ. ನಮ್ಮ ಹತ್ರ ಸಿಗೋದೇ ಪ್ರಾಪರ್ಟಿ ನಿಮಗೆ ಕಡಿಮೆ ರೇಟ್ ಅಂದ್ರೂ 12 ಲಕ್ಷದ ಮೇಲ್ಪಟ್ಟೆ ನನ್ನ ಹತ್ರ ಪ್ರಾಪರ್ಟಿಗಳಿರುತ್ತೆ. ಯಾವುದೇ ಕಾರಣಕ್ಕೂ ದಯವಿಟ್ಟು ಯಾರು ಈ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ, ಕಾಮೆಂಟ್ ಮಾತ್ರ ಹಾಕೋಕೋಬೇಡಿ. ಎಲ್ಲ ಸಹೋದರರಿಗೆ ಹೇಳೋದು ಇದೇ ವಿಷಯ. ಕಾಮೆಂಟ್ ಹಾಕೋದ್ರಿಂದ ನಿಮ್ಗೆ ಯಾವುದೇ ಥರ ಲಾಭ ಇಲ್ಲ, ನಿಮ್ಮ ಸಮಯ ವೇಸ್ಟ್ ಆಗುತ್ತೆ ಅಷ್ಟೇ ಹೊರತು ನಿಮಗೆ ಒಂದು ಒಳ್ಳೆ ವೀಡಿಯೋಗಳು ಬೇಕು ಅಥವಾ ಒಳ್ಳೆ ಒಂದು ಪ್ರಾಪರ್ಟಿ ಬೇಕಂದರೆ ಮಾತ್ರ ನೀವು ಮುಂದೆ ಬನ್ನಿ. ಇಂಥ ಪ್ರಾಪರ್ಟಿಗಳನ್ನ ಖರೀದಿ ಮಾಡಿದ ಮೇಲೆ ನಿಮಗೆ ಎಲ್ಲ ಥರ ನಿಮಗೆ ದಾಖಲಾತಿಗಳಲ್ಲಿ ಯಾವುದೇ ಥರ ಸಂಶಯ ಇರಬಾರ್ದು, ಆ ಥರ ದಾಖಲಾತಿನ ಕೊಡೋಣ ಅಂತ. ಈ ವಿಡಿಯೋನ ನೋಡಿ ಎಲ್ಲರೂ ಸಂತೋಷಪಡಿ. ಜೈ ಹಿಂದ್, ಜೈ ಭಾರತ್.